ಇನ್ನು ಸಚಿವ ರಾಜಣ್ಣ ಎಂಎಲ್ಸಿ ರಾಜೇಂದ್ರ ವಿರುದ್ಧ ಪಿತೂರಿಯನ್ನ ಹಾಗಾದ್ರೆ ನಡೆಸಿರೋದು ಯಾರು? ಈ ವಿಚಾರ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ತನಿಖೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ. ಸ್ವಪಕ್ಷೀಯರಿಂದಲೇ ರಾಜೇಂದ್ರ ವಿರುದ್ಧ ಹಾಗಾದ್ರೆ ಷಡ್ಯಂತ್ರ ಆಗಿದೆಯಾ? ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಿರುವಂತಹ ಪ್ರಭಾವಿ ರಾಜಕಾರಣಿ ಯಾರು? ಮರ್ಡರ್ಗೆ ಸುಪಾರಿ ಕೊಟ್ಟವರು ಕಾಂಗ್ರೆಸ್ನಲ್ಲಿರೋರ ಅಥವಾ ಹೊರಗಿನವರ? ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಷಡ್ಯಂತ್ರ ಆಗಿದೆ. ಈ ರೀತಿಯಾಗಿರುವಂತಹ ಮಾತುಗಳು ರಾಜಕೀಯ ವೈಷಮ್ಯಕ್ಕೆ ಎಂಎಲ್ಸಿ ರಾಜೇಂದ್ರ ವಿರುದ್ಧ ಸುಪಾರಿಯನ್ನು ಕೊಡಲಾಗಿದೆಯಾ? ಹಾಗಾದ್ರೆ ತನಿಖೆಯ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಸಿಗುತ್ತಾ? ಕಾದು ನೋಡಬೇಕಾಗಿದೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ಎಲ್ಲದ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ತನಿಖೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದಕ್ಕೆ ಈ ರೀತಿಯಾಗಿರುವಂತಹ ಷಡ್ಯಂತ್ರ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರೋದು. ಏನೇನು ಮಾಹಿತಿ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಪೊಲೀಸರಿಗೆ ಕೊಟ್ಟಿರತಕ್ಕಂಥ ದೂರಿನಲ್ಲಿ ಈ ವಿಚಾರ ಅಂದ್ರೆ ಪ್ರಭಾವಿಗಳು ಎಲ್ಲೋ ಒಂದ್ ಕಡೆ ಪ್ರಭಾವಿಗಳ ಹೆಸರನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಮತ್ತು ಪ್ರಭಾವಿ ಅಂತೇಳಿ ಮೆನ್ಷನ್ ಮಾಡಿರ್ತಕ್ಕಂಥ ರಾಜಕಾರಣದಲ್ಲಿ ಒಂದು ಚರ್ಚೆಗೆ ಕಾರಣವಾಗಿದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಗುರುಸ್ಕೊಂಡಿರುವಂತಹ ಕಾರಣಕ್ಕಾಗಿ ಈ ರೀತಿಯಾಗುವಂತಹ ಷಡ್ಯಂತ್ರಗಳನ್ನ ಪ್ರಭಾವಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ನಿಜವಾಗಲೂ ಕೂಡ ಸಚಿವ ರಾಜಣ್ಣ ಅವರ ಬಗ್ಗೆ ಮತ್ತು ರಾಜಣ್ಣ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಇರತಕ್ಕಂಥ ಸಂಬಂಧ ಬಗ್ಗೆ ರಾಜಕಾರಣದಲ್ಲಿ ಗಂಭೀರವಾದಂತಹ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕರಾಗಿದ್ದಾಗಲೂ ಕೂಡ ಸಿದ್ದರಾಮಯ್ಯ ಬೆಂಬಲಕ್ಕಿಂತ ರಾಜಣ್ಣ ಅವರು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡೋದ್ರ ಮೂಲಕ, ಹುಟ್ಟುಹಬ್ಬದ ಸಮಾವೇಶ ಮಾಡೋದ್ರ ಮೂಲಕ, ಅದರ ಅಧ್ಯಕ್ಷತೆಯನ್ನು ವಹಿಸುವುದರ ಮೂಲಕ ಇಡೀ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥದ್ರ ಬಗ್ಗೆ ಸಹಜವಾಗಿ ಕಾಂಗ್ರೆಸ್ ಪಳದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ರಾಜಣ್ಣ ಮತ್ತು ಮುಖ್ಯಮಂತ್ರಿಗಳ ನಡುವೆ ಇರತಕ್ಕಂಥ ಸಂಬಂಧ ಮತ್ತು ಅದು ನಿರಂತರವಾಗಿ ಕಂಟಿನ್ಯೂ ಆಗಿರ್ತಕ್ಕಂಥ 2022ರಿಂದಲೂ ಕೂಡ ನಿರಂತರ ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಈಗ ಸಚಿವ ಸಂಪುಟದಲ್ಲೂ ಕೂಡ ಪ್ರಭಾವಿ ಸಹಕಾರಿ ಖಾತೆಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜಣ್ಣ ಅವರ ರಾಜಕೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಮುಗಿಸ್ಲಿಕ್ಕೆ ಈ ರೀತಿಯಾದಂತಹ ಷಡ್ಯಂತ್ರಗಳನ್ನು ಮಾಡಲಾಯ್ತಾ ಅನ್ನುವಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಯಾಕೆಂದ್ರೆ ಅದನ್ನೇ ದೂರದಲ್ಲಿ ಈಗ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅಂದ್ರೆ ಮುಖ್ಯಮಂತ್ರಿಗಳ ಜೊತೆ ಅತ್ಯಂತ ಆತ್ಮೀಯತೆ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಷಡ್ಯಂತ್ರಗಳನ್ನು ಮಾಡಲಾಯಿತು ಅಂತೇಳಿ ಉಲ್ಲೇಖ ಮಾಡೋದ್ರಿಂದ ಪ್ರಭಾವಿಯ ಹೆಸರನ್ನ ಹೇಳುವಂತ ಪರೋಕ್ಷವಾದಂತಹ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಆ ಪ್ರಭಾವಿ ಯಾರು, ಅವ್ರಿಗಿರ್ತಕ್ಕಂಥ ಜಿದ್ದಾಜಿದ್ದಿ ಏನು, ರಾಜಣ್ಣ ಅವರ ಕುಟುಂಬಕ್ಕೂ ಮತ್ತು ಅವ್ರಿಗಿರ್ತಕ್ಕಂಥ ಜಿದ್ದಾಜಿದ್ದದ ವೈಮನಸ್ಸು ಏನು, ಇವೆಲ್ಲವೂ ಕೂಡ ಸಹಜವಾಗಿ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ಹುಟ್ಟು ಹಾಕಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಇಡೀ ಪ್ರಕರಣ ಹೋಗ್ತಾ ಇರುವಂತಹ ದಾರಿಯನ್ನು ಗಮನಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥ ಪ್ರಭಾವಿ ನಾಯಕರ ಹೆಸರು ಕೂಡ ಪ್ರಸ್ತಾಪ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈಗ ಆರಂಭಿಕವಾಗಿ ಕೇಳಿ ಬಂದಿರತಕ್ಕಂಥ ಪ್ರಭಾವಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ರಾಜೇಂದ್ರ ಆಗಲಿ ಅಥವಾ ರಾಜಣ್ಣ ಅವರಾಗ್ಲಿ ಪೊಲೀಸರಿಗೆ ನೀಡ್ತಾರಾ, ಅಥವಾ ಅವ್ರ ವಿಚಾರಣೆ ಸಂದರ್ಭದಲ್ಲಿ ರಾಜಣ್ಣ ಕೊಡ್ತಕ್ಕಂಥ ಮಾಹಿತಿ ಏನು, ರಾಜೇಂದ್ರ ಕೊಡ್ತಕ್ಕಂಥ ಮಾಹಿತಿ ಏನು, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಕೇವಲ ಇದು ಎರಡು ಕುಟುಂಬದ ಮಧ್ಯೆ ಇರತಕ್ಕಂಥ ಸಮಸ್ಯೆನೋ ಅಥವಾ ಪಕ್ಷದ ಒಳಗಡೆ ಇರತಕ್ಕಂಥ ಸಮಸ್ಯೆನೋ ಅಥವಾ ಪಕ್ಷದ ಒಳಗಿರ್ತಕ್ಕಂಥ ಗುಂಪುಗಾರಿಕೆಯ ಮುಂದುವರೆದ ಭಾಗವೋ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ. ಆದ್ರೆ ಒಂದಂತೂ ಸ್ಪಷ್ಟ, ಈ ಪ್ರಕರಣ ಇಲ್ಲಿಗೆ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಪ್ರಭಾವಿಗಳ ಹೆಸರು ಕೂಡ ಉಲ್ಲೇಖ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮುಖ್ಯಮಂತ್ರಿಗಳ ಜೊತೆ ಇರತಕ್ಕಂಥ ರಾಜಣ್ಣ ಮತ್ತು ಅವರ ಮಗನ ರಾಜಕೀಯವಾಗಿ ಮುಗಿಸುವಂತ ದೃಷ್ಟಿಯಿಂದಲೇ ಈ ರೀತಿಯಾಗಿರುವಂತಹ ಷಡ್ಯಂತ್ರಗಳನ್ನು ಮಾಡಲಾಯ್ತಾ, ಇವೆಲ್ಲವೂ ಕೂಡ ವಿಚಾರಣೆ ಒಳಗೆ ಗೊತ್ತಾಗುತ್ತೆ. ಆದ್ರೆ ಅಂತಿಮವಾಗಿ ಆ ಪ್ರಭಾವಿ ಹೆಸರು ಹೇಳಿದಾಗ ಇಡೀ ಪ್ರಕರಣ ಬೇರೆ ದಿಕ್ಕನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆನಂದ್, ಇದೀಗ ಪ್ರಮುಖವಾಗಿರುವಂತಹ ವಿಚಾರ ಅಂತಂದ್ರೆ ಸ್ವಪಕ್ಷೀಯರಿಂದಲೇ ಈ ರೀತಿಯಾಗಿರುವಂತಹ ಷಡ್ಯಂತ್ರ ಆಗಿದೆ ಅಂತನಾ, ಅಥವಾ ಬೇರೆ ಪಕ್ಷದ ನಾಯಕರಿಂದ ಅಥವಾ ಬೇರೆ ಪಕ್ಷದ ಒಂದು ಯಾರಾದ ನಾಯಕರು ಈ ರೀತಿಯಾಗಿರುವಂತಹ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಇಲ್ಲಿ ಹೇಳ್ತಾ ಇರೋದಾ? ಅಂದ್ರೆ ತನಿಖೆಯ ಸಂದರ್ಭದಲ್ಲಿ ಈ ಅಂಶ ಎಷ್ಟು ಮಟ್ಟಿಗೆ ಪ್ರಮುಖ ಆಗತ್ತೆ? ಎಸ್, ಆ ದೂರಿನಲ್ಲಿ ಪ್ರಭಾವಿ ಅನ್ನೋದನ್ನ ಮೆನ್ಷನ್ ಮಾಡಲಾಗಿದೆ. ಈ ಪ್ರಭಾವಿ ಅಂದ್ರೆ ಯಾರು ಅಂತಕ್ಕಂಥ ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತದೆ. ಯಾಕಂದ್ರೆ ಇಲ್ಲಿ ರಾಜಕಾರಣದಲ್ಲಿ ಪ್ರಭಾವಿ ಅಂದ ತಕ್ಷಣ ಕೆಲವು ನಿಯಮಗಳು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗ್ತಾ ಹೋಗುತ್ತೆ. ಈ ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಆದಾಗ ಸಹಜವಾಗಿ ಯಾರ್ದೋ ಒಂದು ವ್ಯಕ್ತಿಯ ಬಗ್ಗೆ ಸಹಜವಾಗಿರ್ತಕ್ಕಂಥ ಅನುಮಾನ ರೀತಿಯಲ್ಲಿ ಕೆಲವು ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಪರೋಕ್ಷವಾಗಿ ಅವರ ಹೆಸರನ್ನು ಹೇಳ್ತಕ್ಕಂಥ ಪ್ರಯತ್ನವೂ ಕೂಡ ಆಗಿತ್ತು. ಈಗ ದೂರಿನಲ್ಲಿ ಅದು ಉಲ್ಲೇಖ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಪ್ರಭಾವಿ ಯಾರು ಅಂತೇಳಿ
ರಾಜಕಾರಣವನ್ನು ಅತ್ಯಂತ ಹತ್ತಿರದಿಂದ ಗೊತ್ತಿರತಕ್ಕಂಥ ವ್ಯಕ್ತಿಗಳಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಆ ಪ್ರಭಾವಿ ಹೆಸರನ್ನ ರಾಜೇಂದ್ರ ಅಥವಾ ರಾಜಣ್ಣ ಅವರು ಹೇಳಿದಾಗ ಯಾವ ಸಂದರ್ಭದಲ್ಲಿ ಈ ಪ್ರಭಾವಿ ದೊಡ್ಡ ಮಟ್ಟದ ಪ್ರಭಾವವನ್ನು ಯಾವ ರೀತಿ ಬೀರಿದ್ರು ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಪ್ರಭಾವಿ ಹೆಸರುಗಳನ್ನು ಉಲ್ಲೇಖ ಮಾಡಿದಾಗ ನಿಶ್ಚಯವಾಗಿಯೂ ಕೂಡ ಅದು ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಆದರೆ ಇದು ಸ್ವಪಕ್ಷದ ಪ್ರಭಾವಿ ನಾಯಕರೇ ಈ ಒಂದು ಪ್ರಕರಣದ ಹಿಂದಿದ್ದಾರೆ ಅನ್ನುವಂಥ ಚರ್ಚೆಗಳು ಈಗ ಇರುವಂತದ್ದು. ಆದರೆ ಆ ಪ್ರಭಾವಿ ಯಾರು ಅಂತಕ್ಕಂಥದನ್ನ ಹೆಸರು ಹೇಳುವ ತನಕನೂ ಕೂಡ ಮುಗುಮ್ಮಗೆ ಈ ಪ್ರಕರಣ ಇರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.